ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೆಲ್ಸ್. ಇದು ನೋಡಿ, ಲಾಸ್ಟ್ ಟೈಮ್ ನಕ್ಷತ್ರ ಬಳ್ಳಿ ನೆಟ್ಟದ್ದು ಒಮ್ಮೆ ಬಾಡಿತ್ತು, ಈಗೆಲ್ಲ ಹೂವಾಗಿದೆ. ಇದು ತುಂಬ ಹೂವಾದರೆ ಚೆಂದ ಕಾಣ್ತದೆ. ಕಂಪೌಂಡಿಗೆಲ್ಲ ಬಿಡಬೇಕು. ನಾವಿಲ್ಲಿ ಇದಕ್ಕೆ ಬಿಟ್ಟಿದ್ದೇವೆ, ತೆಂಗಿನ ಮರಕ್ಕೆ. ಎಲ್ಲ ನೋಡಿ ಬೀಳ್ತಾ ಇದೆ, ಅಡಿಕೆ ಮತ್ತು ಎಳ್ನೀರು ಎಲ್ಲ. ಅದರದ್ದು ಕೊಂಬೆ ಬಾರಾಗಿ ಬೀಳ್ತಾ ಇದೆಯಾ ಏನಂತ ಗೊತ್ತಿಲ್ಲ. 2 ದಿನ ಬಿಸಿಲಿತ್ತು, ಈಗ ಪುನಃ ಮಳೆ ಬಂದಿದೆ ನೋಡಿ. ಹೂವೆಲ್ಲ ಇದು ರೋಸ್ ಗಿಡದ್ದು ಹೀಗೆ ನೋಡಿ, ಮೊಗ್ಗಾಗ್ತದೆ, ತುಂಬ ಮೊಗ್ಗಾಗ್ತದೆ. ಯಾವುದು ಸಹ ಸರಿಯಾಗಿ ಅರಳುವುದಿಲ್ಲ. ಒಂದು 8 ಮೊಗ್ಗಾದರೆ ಒಂದು ಹೂ ಸರಿಯಾಗಿ ಅರಳ್ತದೆ. ಹೀಗೆ ಅರಳಿದರೆ ಚೆಂದ ಆಗ್ತದೆ ನೋಡಿ, ಈ ಥರ. ಬಟ್ ನಮ್ಮ ಮನೆಯಲ್ಲಿ ಈ ಕಲರ್ ಇದ್ದು ರೋಸು ಒಂದು 4-5 ವೆರೈಟಿಯಲ್ಲಿ ಉಂಟು. ಎಲ್ಲ ಇದೇ ಕಲರ್ ಇದೆ. ಅದು ತರುವಾಗ ಗೊತ್ತಾಗೋದಿಲ್ಲ ಡಿಫರೆನ್ಸು. ಇಲ್ಲಿ ಅರಳಿದಾಗ ಸೇಮ್ ಆಗ್ತದೆ. ಇದು ನೋಡಿ, ಇದೆಲ್ಲ ಇನ್ನು ಅರಳುವುದಿಲ್ಲ. ನೀರು ನಿಂತಿದೆ. ಇಲ್ಲಿಗೆ ಸಹ ಸ್ವಲ್ಪ ಮಣ್ಣು ಹಾಕಬೇಕಿದು. ಮೊನ್ನೆ ನೆಟ್ಟದ್ದು ಗಿಡ. ಇದರಲ್ಲಿ ಒಂದು ಸಣ್ಣ ಬಟರ್ ರೋಸ್ ಇದೆ ನೋಡಿ, ಇದರಲ್ಲಿ ಸಹ ಆಗಿದೆ. ಇದು ಸಹ ಸೇಮ್ ಕಲರ್ ಆಗಿದೆ. ಬೇರೆ ಕಲರ್ ತರಬೇಕಿತ್ತು, ಈಗ ಅನ್ನಿಸ್ತಾ ಉಂಟು. ಇದು ಮೊನ್ನೆ ಎಲ್ಲ ಸೆಟ್ ಮಾಡಿ ಇಟ್ಟದ್ದು. ಎಲ್ಲ ನೀರು ನಿಂತಿದೆ, ತುಂಬ ಮಳೆ 2 ದಿನದಿಂದ. ಎಷ್ಟು ಮಳೆ ನೋಡಿ, ಎಲ್ಲ ಗಿಡದಲ್ಲಿ ನೀರು ನಿಂತಿದೆ. ಹೀಗೆ ನೀರು ನಿಂತರೆ ಗಿಡ ಎಲ್ಲ ಕೊಳಿತದೆ. ಮಳೆ ನಿಂತಿಲ್ಲ ಇನ್ನೂ ಸಹ, ಹೀಗೇನೆ ಉಂಟು ಮಳೆ. ಈ ಮಳೆಗೆ ತುಂಬ ಹೂ ಎಲ್ಲ ಅರಳಿದೆ. ಇದು ನಾವು ಮೆಣಸು ಹೂ ಅಂತ ಹೇಳ್ತೇವೆ. ಲಾಸ್ಟ್ ಟೈಮ್ ಹಾಕಿದ್ದೆ ಒಮ್ಮೆ ಬೇರೆ ವಿಡಿಯೋದಲ್ಲಿ. ಇದು ಇವತ್ತಿದ್ದು. ಇದಿಷ್ಟೇ, ಅರಳುವುದಿಲ್ಲ. ಇದನ್ನು ಇದೇ ರೀತಿ ತೆಗೆದು ಮಾಲೆ ಮಾಡಿದರೆ ತುಂಬ ಚೆಂದ ಆಗ್ತದೆ. ಇದು ಮೊಗ್ಗು ನೋಡಿ, ಹೀಗೆ. ಇದು ಒಂಥರ ಲೈಟ್ ಪಿಂಕ್ ಕಲರಲ್ಲಿ ಇರ್ತದೆ. ತುಂಬ ಇದ್ದರೆ ಮಾಲೆ ಮಾಡ್ಬೋದಿತ್ತು, ಸ್ವಲ್ಪ ಇದೆ. ಇದು ನೋಡಿ, ತೆಂಗಿನ ಮರದಿಂದ ಎಲ್ಲ ಸುಮಾರು ಬಿದ್ದಿದೆ. ಹೀಗೆ ಕೆಳಗೆ ಬಿದ್ದದ್ದು ಒಡೆದೋಗಿರ್ತದೆ. ಅದರದ್ದು ನೀರೆಲ್ಲ ಹೋಗಿರ್ತದೆ. ಹೇಗೆ ಅಂತ ಗೊತ್ತಿಲ್ಲ. ಒಂದು ಸುಮಾರು 6-7 ಇದೆ. ಇದು ನೋಡಿ, ಒಂದೆಲಗ. ಇವತ್ತು ಚಟ್ನಿ ಮಾಡಲಿಕ್ಕೆ ಅಂತ ಇಷ್ಟು ತೆಗೆದಿಟ್ಟಿದ್ದೇವೆ.